ಹಾಯ್ ಎಲ್ರಿಗೂ ನಮಸ್ಕಾರ. ಗುರುವಾರದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಇವತ್ತು ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡಿದ್ರಲ್ಲ ನಮ್ಮ ಇದನ್ನ, ಅವರು ಊರಿಂದ ಬಂದಿದ್ದಾರೆ. ಸೊ ತೊಗೊಂಡು ಬಂದಿರೋಂಥ ಎಲ್ಲ ಪ್ರಸಾದ ಹಾಗೆ ಊರಿಂದ ತೊಗೊಂಡು ಬಂದಿರೋಂಥ ಎಲ್ಲ ಐಟಮ್ಸು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ವಿ. ಆ್ಯಂಡ್ ಇವತ್ತೇ ನಾವು ನಮ್ಮ ಟೌನ್ಶಿಪ್ಗೆ ರಿಟರ್ನ್ ಆಗ್ತಾ ಇದ್ದೀವಿ. ಹಾಗೆ ದೇವಸ್ಥಾನದಿಂದ ಈ ಥರ ಗ್ರೀನ್ ಕಲರ್ ಕುಬೇರ ಕುಂಕುಮ ಅಂತ ಹೇಳ್ತಾರಂತೆ. ಸೊ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದೆ ಅಂತ ತಿಳಿಸಿ ನನಗೆ. ಅಂದರೆ ಲಕ್ಷ್ಮೀ ಕಟಾಕ್ಷ ಪಡ್ಕೊಳ್ಳೋದಕ್ಕೆ ಇದು ತುಂಬ ಮಹಿಮೆ ಇರುವಂಥ ಕುಬೇರ ಕುಂಕುಮ ಅಂತ ಹೇಳ್ತಾರೆ. ಸೊ ಅದು ಆ್ಯಂಡ್ ಗಂಧ, ಅರಿಶಿನ, ಕುಂಕುಮ. ಸೊ ಈ ಥರ ಮಧುರೈ, ಅಲ್ಲಿ ಶಬರಿಮಲೆಗೆ ಮಧುರೈ ಎಲ್ಲ ತುಂಬ ಹತ್ರ ಆಗುತ್ತಲ್ಲ. ಸೊ ಹಾಗಾಗಿ ಅಲ್ಲಿ ಈ ಥರ ದೀಪಗಳಾಗಿರ್ಬೋದು, ತಾಮ್ರ ಮತ್ತು ಹಿತ್ತಾಳೆ, ಈ ಥರ ಸಾಮಾನು ಎಲ್ಲ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತೆ. ಈ ಥರ ಒಂದು ದೀಪ ತೊಗೊಂಡು ಬಂದಿದ್ದಾರೆ. ಹಾಗೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ಅರುಣ ಪಾಯಸ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಫೇವ್ರೇಟು ಈ ಪ್ರಸಾದ. ಸೊ ತೊಗೊಂಡು ಬಂದಿರೋ ಥಿಂಗ್ಸ್ನೆಲ್ಲ ನಾವು ಪ್ಯಾಕ್ ಮಾಡಿಕೊಂಡು ಆ್ಯಂಡ್ ಈಗ ನಮ್ಮ ಟೌನ್ಶಿಪ್ಪಿಗೆ ಹೊರಡ್ತಾ ಇದ್ದೀವಿ. ಇವ್ರದ್ದು ನೈಟ್ ಶಿಫ್ಟ್ ಬೇರೆ ಇತ್ತು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಆದ್ರೂ ಟೈಮ್ 7 ಗಂಟೆ ಆಗಿದೆ ಇನ್ನು ಸಾಯಂಕಾಲ, ಆದರೂ ಎಷ್ಟು ಕತ್ಲೆ ಆಗಿಬಿಟ್ಟಿದೆ ನೋಡಿ. ಲಡ್ಡು ಇಲ್ಲಿ ಇರೋವರೆಗೂ ಅವ್ರ ಅಜ್ಜಿ ಜೊತೆ ಅಂಗಡಿಗೆ ಹೋಗೋದು. ಪುಟ್ಟಿ ತೊಗೊಂಡ್ಬಿಟ್ರೆ ಸಾಕು, ಅಂಗಡಿಗೆ ಹೋಗ್ತಾರೆ ಅಂತೇಳಿ ಗೊತ್ತಾಗ್ಬಿಡುತ್ತೆ. ನಾವು ಊರಿಗೆ ಹೋದ್ಮೇಲೆ ಲಡ್ಡು ಅವ್ರ ಅಜ್ಜಿನ ತುಂಬಾ ಮಿಸ್ ಮಾಡ್ಕೊತಾನೆ. ವಿಡಿಯೋ